ತುಂಬ ಖುಷಿ ಆಯಿತು, ಯಾಕಂದರೆ ತುಂಬ ದಿನಗಳ ನನ್ನ ಒಂದು ಕನಸು. ಹೇಗಿತ್ತು ಜರ್ನಿ ನಿಜವಾಗ್ಲೂ ಚೆನ್ನಾಗಿತ್ತು. ನನ್ನ ಫ್ಯಾಮಿಲಿ ಜೊತೆ ಅಟೆಂಡ್ ಮಾಡೋದ್ನಲ್ಲ, ಬಹುಶಃ ತುಂಬ ಮೆಲುಕು ಹಾಕೋಷ್ಟು ಮೆಮೊರೀಸ್ ಅಂತಾರಲ್ಲ, ಅಷ್ಟೊಂದು ಖುಷಿಯಾಗಿದೆ. ನನಗೆ ಇನ್ನೊಂದು ವಿಚಾರ ನಿಮ್ಮ ಬಗ್ಗೆ ಗೊತ್ತಾಗಿದ್ದು, ನೀವು ಕೂಡ ಆ್ಯಂಕರು ಜೊತೆಗೆ ಜರ್ನಲಿಸಮ್ ಮಾಡಿದ್ದೀರಿ ಅಂತ ಹೇಳಿ. ನನಗೇನೋ ಗೊತ್ತಿಲ್ಲ, ಆ ಜರ್ನಲಿಸಮ್ ಅನ್ನೋದೊಂಥರ ಒಡನಾಟ ಅನ್ಸುತ್ತೆ. ಅಂದರೆ ನನಗೆ ಯಾವಾಗಲೂ ಪೇಪರ್ ಓದ್ತಿದೆ, ತುಂಬ ಮ್ಯಾಗ್ಝಿನ್ಸ್ ಓದ್ತಿದ್ದೆ. ಬಹುಶಃ ಅದು ನಂದು ಶುರುವಾಗಿದ್ದ ಜರ್ನಿನೇ 10th ವಯಸ್ಸಲ್ಲಿ, ಅಂದರೆ 10ನೇ ವಯಸ್ಸಿಗೆ ಶುರುವಾಯಿತು. ಸೊ ಹಾಗಾಗಿ ಅನ್ಸುತ್ತೆ, ಓಕೆ, ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಬೆಳೆಯೋದಕ್ಕೆ ಅದು ಒಂದು ಕಾರಣ. ನಮಗೆ ಪ್ರಿಯಾ ಅವರು ಅಂದ ತಕ್ಷಣ ನೆನಪಾಗದೆ ಅಶ್ವಿನಿ ನಕ್ಷತ್ರದಲ್ಲಿ ಮಾಡಿರುವಂತಹ ವಿಲನ್ ಕ್ಯಾರೆಕ್ಟರ್. ನನ್ನ ಕೆರಿಯರ್ ಶುರುವಾದ ದಿನದಿಂದನೂ ನಾನು ಪ್ಲೇ ಮಾಡಿದ್ದೆ ನೆಗೆಟಿವ್ ರೋಲ್ ನನ್ನ ಫಸ್ಟ್ ಸೀರಿಯಲಲ್ಲಿ. ಈಗ ಯಾರು ಕೆಲವರು ಅನುಭವಿಸ್ತಿದ್ದಾರೆ ನೋಡಿ, ಅವಕಾಶ ಇಲ್ಲ, ಡಿಪ್ರೆಷನ್ ಯಾಕೆ ಹೋಗಬೇಕು, ನಿಮ್ಗೆ ಏನು ಇಷ್ಟ? ನಾನು ಆ್ಯಕ್ಚುಲಿ ಎಷ್ಟೋ ಸಲ ಅಂದ್ಕೊಳ್ತಾ ಇದ್ದೆ, ನನಗೆ ಕುಕ್ಕಿಂಗ್ ಮಾಡೋಕೆ ತುಂಬ ಇಷ್ಟ. ಒಂದು ವೇಳೆ ನಾನೇನಾದರೂ ಆರ್ಟಿಸ್ಟ್ ಆಗಿರಲಿಲ್ಲ ಅಂತಿದ್ರೆ ನಾನು ಬಹುಶಃ ಒಂದು ಹೋಟೆಲ್ ಓಪನ್ ಮಾಡ್ತಿದ್ದೆ ಅನ್ಸುತ್ತೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ವೀಕ್ಷಕರೇ, ನನ್ನ ಈ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗಿದ್ದಾರೆ. ಒಂದು ಕಾಲದಲ್ಲಿ ಕಿರುತೆರೆಯಲ್ಲಿ ಒಳ್ಳೊಳ್ಳೆ ಸೀರಿಯಲ್ಸನ್ನು ಕೊಟ್ಟಂಥವ್ರು, ಜೊತೆಗೆ ಅಶ್ವಿನಿ ನಕ್ಷತ್ರ ಅನ್ನುವಂತಹ ಒಂದು ಸೀರಿಯಲಲ್ಲಿ ಇವರ ಹ್ಯಾಕ್ ಮಾಡಿದಂತಹ ಪಾತ್ರ ಸಿಕ್ಕಾಪಟ್ಟೆ ಫೇಮಸ್ಸು, ಜೊತೆಗೆ ಎಲ್ಲರ ಫೇವ್ರೇಟ್ ಕೂಡ ಹೌದು. ಇತ್ತೀಚೆಗೆ ನಾನು ನಮ್ಮವರು ಅನ್ನುವಂತಹ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರನ್ನೂ ಕೂಡ ಮನರಂಜಿಸಿದ್ರು. ಅವರೇ ನಿಮ್ಮೆಲ್ಲರ ಪ್ರೀತಿಯ ಪ್ರಿಯಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಹೇಗಿದ್ದೀರಾ ಫಸ್ಟ್ ಅದನ್ನ ಹೇಳಿ. ಸೂಪರ್ ಆಗಿದ್ದೀನಿ. ತುಂಬ ಖುಷಿ ಆಯಿತು, ಯಾಕಂದರೆ ತುಂಬ ದಿನಗಳ ನನ್ನ ಒಂದು ಕನಸು ಮೀಟ್ ಮಾಡಬೇಕು, ನಿಮ್ಮನ್ನು ಒಂದು ಇಂಟರ್ವ್ಯೂ ತಗೋಬೇಕು ಅಂತ ಹೇಳಿ. ತುಂಬ 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 ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿದ್ದು. ಥ್ಯಾಂಕ್ ಯು, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಅದು ನಾನು ನಮ್ಮವರು ಅನ್ನುವಂತಹ ಒಂದು ಶೋ ನೋಡಿದೆ ನಾನು. ಮೇಡಮ್ ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಪ್ರಿಯಾ ಮೇಡಮ್ ಅಂದೆ. ಹೇಗಿತ್ತು ಜರ್ನಿ ನಿಜವಾಗ್ಲೂ ಚೆನ್ನಾಗಿತ್ತು. ಓಕೆ. ಏನಕ್ಕೆ ಅಂದರೆ ಇದೊಂದು ಅದ್ಭುತ ಅಂತಲೇ ಹೇಳಬಹುದು. ಬೇರೆ ರಿಯಾಲಿಟಿ ಶೋ ಅಟೆಂಡ್ ಮಾಡಿದ್ರೆ ಬಹುಶಃ ನನಗೆ ಅಷ್ಟೊಂದು ಮೆಮೊರಿ ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ನನ್ನ ಫ್ಯಾಮಿಲಿ ಜೊತೆ ಅಟೆಂಡ್ ಮಾಡೋದ್ನಲ್ಲ, ಬಹುಶಃ ತುಂಬ ಮೆಲುಕು ಹಾಕೋಷ್ಟು ಮೆಮೊರೀಸ್ ಅಂತಾರಲ್ಲ, ಅಷ್ಟೊಂದು ಖುಷಿಯಾಗಿದೆ. ಓಕೆ. ಅಂದರೆ ಈಗ ಸೀರಿಯಲ್ಗೂ ಮತ್ತು ಈ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಏನು ಇತ್ತು? ಸೀರಿಯಲ್ ಹೇಗೆ ನಡೆಯುತ್ತೆ ಅಂದರೆ, ಫಿಕ್ಸ್ ಆಗಿಬಿಟ್ಟಿರ್ತೀವಿ, ನಂದು ಇದೇ ಕ್ಯಾರೆಕ್ಟರ್, ನಾನು ಹೀಗೆ ಪ್ಲೇ ಮಾಡಬೇಕು. ಸೊ ನನ್ನ ಮ್ಯಾನರಿಸಮ್ ಹೀಗೆ, ನನ್ನ ಬಾಡಿ ಲ್ಯಾಂಗ್ವೇಜ್ ಹೀಗೆ, ಆಮೇಲೆ ಇಂಥದ್ದೇ ನಾನು ಯಾವಾಗಲೇ ಪ್ಲೇ ಮಾಡಿದ್ರು ನಾನು ನೆಗೆಟಿವೇ ಪ್ಲೇ ಮಾಡಬೇಕು, ಇಲ್ಲ ನಾನು ಪಾಸಿಟಿವೇ ಪ್ಲೇ ಮಾಡಬೇಕು ಅನ್ನೋದು ಒಂದಿಷ್ಟು ಟೈಮಲ್ಲಿ ಹಿಂಗೆ ಹೋಗ್ತಾ ಇರೋದು ಸಂಜೆ ತನಕ. ಸೊ ಅದೇ ಕ್ಯಾರೆಕ್ಟ್ರಲ್ಲೇ ಇರ್ತೀವಿ, ಪುನಃ ಮನೆಗೆ ಬರ್ತೀವಿ. ಆ್ಯಂಡ್ ಒಂದು ಬಾಂಡಿಂಗ್ ಇರುತ್ತೆ ಆ ಸೀರಿಯಲ್ ಮುಗಿಯೋ ತನಕ. ನಮಗೆ ಎಲ್ಲರ ಜೊತೆ ಒಳ್ಳೆ ಒಡನಾಟ, ಬಾಂಧವ್ಯ ಇರುತ್ತೆ. ಸೊ ಇದು ರಿಯಾಲಿಟಿ ಶೋ ಹಾಗಲ್ಲ. ನಮ್ಗೆ ಗೊತ್ತು, ಇದೊಂದು 3 ತಿಂಗಳು ಮಾತ್ರ ನಮ್ಮದು ಜರ್ನಿ ಆಗಿರುತ್ತೆ. ಆ ಜರ್ನಿಯಲ್ಲಿ ನಾವು ಹೊಸ ಹೊಸ ದಾರಿಗಳನ್ನು ನೋಡ್ತೀವಿ. ಸೊ ಈ ವೀಕ್ ನಮಗೆ ಬರೋವಂಥ ಎಪಿಸೋಡ್ ಒಂದು ದಾರಿ ಆದರೆ, ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಎಪಿಸೋಡ್ ದಾರಿ ನೋಡ್ತೀವಿ. ಸೊ ಆ ಥರದ್ದು ನೋಡೋಕ್ಕೆ ಹೋದಾಗ ರಿಯಾಲಿಟಿ ಶೋ ಒಂದು ಒಳ್ಳೆ ಮೆಮೊರಬಲ್, ಅಥವಾ ಒಂದು ಯಾವಾಗಲೂ ನಾವು ಮೆಲ್ಕು ಹಾಕೋದಕ್ಕೆ ಒಂಥರ ಸೂಪರ್ ಆಗಿರೋ ಎಪಿಸೋಡ್ಸ್ ಅಂತಾರಲ್ಲ, ಆ ಥರ ಜರ್ನಿ ಅಂತಲೇ ಹೇಳ್ಬೋದು. ಇನ್ನು ರಿಯಾಲಿಟಿ ಶೋ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ನೀವು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ರೆ? ಅಂದರೆ ನಾನು ಈ ಥರ 1 ಡೇ ರಿಯಾಲಿಟಿ ಶೋಗಳನ್ನು ಅಟೆಂಡ್ ಮಾಡಿದ್ದೆ. ಸೂಪರ್ ಮಿನಿಟ್ ಆಗಿರ್ಬೋದು, ಮಜಾ ಟಾಕೀಸ್ ಆಗಿರ್ಬೋದು, ಆಮೇಲೆ ಅದೇನೋ ಸೀರೆಗೊಂದು ಸವಾಲ್, ಆಮೇಲೆ ಅದೇನೋ ಗೋಲ್ಡನ್ ಏನೇನೋ ಬರ್ತಿತ್ತು, ಆ ಥರದ್ದೆಲ್ಲ ಒಂದಿಷ್ಟು, ಆಮೇಲೆ ಸೀರೆಗೊಂದು ನಾರಿನೋ, ಆ ಥರದ ಒಂದಿಷ್ಟು ಅದು ಅಟೆಂಡ್ ಮಾಡಿದಾಗ ಅದು ಡಿಫ್ರೆಂಟು. ನೀವು 1 ಡೇಲಿ ಹೋಗ್ತೀರಾ, ಸೊ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಇದು ಕಂಪ್ಲೀಟ್ ಆಗಿ ಹಿಂಗೆ ಮುಗ್ದು ಹೋಗುತ್ತೆ 1 ಡೇ ಎಪಿಸೋಡ್ಸ್. ಬಟ್ ಇದು ಹಾಗಲ್ಲ. ಬಹುಶಃ ನಮಗೆ ಅಲ್ಲಿರೋರ ಜೊತೆ ಒಂದು ಪುಟ್ಟದಾದಂಥ ಒಂದು ಬಾಂಧವ್ಯ ಬೆಳೆದಿರುತ್ತೆ, ಪುಟ್ಟದಾದೊಂದು ಕನೆಕ್ಷನ್ ಇರುತ್ತೆ ಅವ್ರ ಜೊತೆ ನಮಗೆ. ಯಾಕಂದರೆ 3 ತಿಂಗಳು ನಮ್ಮ ಫ್ಯಾಮಿಲಿ ಆ ಫ್ಯಾಮಿಲಿಗಳ ಜೊತೆ ಒಂದು ಜರ್ನಿ ಮಾಡ್ಕೊಂಡು ಬಂದಿರ್ತೀವಿ. ಸೊ ಬಹುಶಃ ಅದೊಂದು, ಅದೇ ಹೇಳಿದ್ನಲ್ಲ, ಏನೇ ಕೇಳಿದ್ರು ಎಲ್ಲ ಎಪಿಸೋಡ್ಸ್ ಆಗಿರಬಹುದು, ಅವ್ರ ಜೊತೆ ಮಾತುಕತೆ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಗೊತ್ತಿದ್ದೋ ಗೊತ್ತಿಲ್ದೇನೋ ಅವ್ರ ಜೊತೆ ಒಂದು ಪ್ರೀತಿ ಒಡನಾಟ ತುಂಬ ಚೆನ್ನಾಗಿ ನಮ್ಮ ಜೊತೆ ಬೆಸುಗೆ ಆಗಿರುತ್ತೆ. ಓಕೆ. ಇದು ನಿಮ್ಗೊಂಥರ ಅಲ್ಲಿ ಹೆಂಗಿತ್ತು, ಅಲ್ಲಿರೋ ವಾತಾವರಣ ಯಾವ ರೀತಿಯಾಗಿತ್ತು? ಯಾಕಂದರೆ ಅಮೂಲ್ಯ ಅವರು ಇದ್ರು, ನಿಮ್ಮ ಜೊತೆಗೆ ಶರಣ್ ಸರ್ ಇದ್ರು. ಹೇಗಿತ್ತು? ಅಮೂಲ್ಯ ಅವರು ಕೂಡ ಇದು ಮೊದಲನೇದು, ಮತ್ತೆ ಆಫ್ಟರ್ ತುಂಬ ಲಾಂಗ್ ಬ್ರೇಕ್ ಆದಮೇಲೆ ಕಮ್ ಬ್ಯಾಕ್. ಅವ್ರ ಜೊತೆಗಿದ್ದಂತಹ ಒಡನಾಟದ ಬಗ್ಗೆ ಏನಾಗುತ್ತೀರಿ? ಅವ್ರ ಬಗ್ಗೆ ಹೇಳೋದಾದರೆ, ಒಂದು ಮುದ್ದು ಮನಸ್ಸಿನ ನಗುಮುಖದ ಸುಂದರಿ ಅಂತಾರಲ್ಲ,
ಅವ್ರ ವಾಯ್ಸ್ ಕ್ಯೂಟು. ಆಮೇಲೆ ತುಂಬಾ ಕ್ಯೂಟಾಗಿ ಮಾತಾಡ್ತಿದ್ರು. ಅಲ್ಲಿರೋ ಮಕ್ಕಳಿಗೆಲ್ಲ ಅಮೂಲ್ಯ ಅಂದ್ರೆ ಇಷ್ಟ. ಸೊ ನನ್ ಮಗಂಗೆ ಅಮೂಲ್ಯ ಅವ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಮೂಲ್ಯ ಐ ಲವ್ ಯು ಅಂತ ಏನೇನೋ ಒಂದಿಷ್ಟು ಗ್ರೀಟಿಂಗ್ಸ್ ಕಾರ್ಡ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದ. ಓಕೆ. ಸೊ ಆ ಥರದನ್ನೆಲ್ಲ ಕೇಳಿದಾಗ ಸೊ ಎಲ್ಲಾ ಮಕ್ಕಳಿಗೂ ಇಷ್ಟ ಆಗುವಂತಹ ಒಂದು ವ್ಯಕ್ತಿತ್ವ ಅಲ್ಲ ಅಮೂಲ್ಯಂದು ಅಂತ ಅನಿಸ್ತಿತ್ತು ನನ್ಗೆ. ಒಂದು ಕ್ಯೂಟ್ ಗರ್ಲ್ ಅಂತ ಹೇಳ್ಬೋದು. ಇನ್ನು ತಾರಮ್ಮ ಅವ್ರ ಜೊತೆ ತಾರಮ್ಮನ್ ಬಗ್ಗೆ ಹೇಳ್ಬೇಕಂದ್ರೆ ಬಹುಶಃ ನಮ್ಮ ಸೆಟ್ಗೆ ಹಿರಿಯರು ಎಲ್ಲಾರ್ಗಿಂತ. ಆಮೇಲೆ ಅವ್ರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಸಿನಿಮಾಗಳನ್ನ ಮಾಡಿದ್ದಾರೆ. ತುಂಬಾ ನಾವೇ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದಂಥವ್ರು. ಅದಾದ್ಮೇಲೆ ಸೊ ಅವ್ರ ಜಡ್ಜ್ಮೆಂಟ್ ಅಲ್ಲಿ ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಸೊ ಅವ್ರು ಕೊಡೋ ಪ್ರತಿಯೊಂದು ಜಡ್ಜ್ಮೆಂಟ್ಗೂ ತೂಕ ಇರ್ತಿತ್ತು. ಓಕೆ. ಸೊ ಅವ್ರು ಹೇಳೋ ಒಂದು ಒಳ್ಳೊಳ್ಳೆ ಅಡ್ವೈಸ್ ಆಗಿರ್ಬೋದು, ಅದೆಲ್ಲ ಖುಷಿ ಕೊಡುವಂಥದ್ದು. ಓಕೆ, ಒಂಥರ ಹೇಳ್ತಾರಲ್ಲ, ಅಮೂಲ್ಯನಂತ ಚಿಕ್ಕ ಏಜ್ ಹುಡುಗಿಯಿಂದ ತಾರಮ್ಮನಂತಹ ಹಿರಿಕರುವರೆಗೂ ಸೊ ಸೂಪರ್ ಅಂತಾನೆ ಅನಿಸ್ತಾ ಇದೆ. ಇದಕ್ಕೂ ಮುಂಚೆ ಎಲ್ಲಾದ್ರೂ ಭೇಟಿ ಆಗಿದ್ರ ಅಮೂಲ್ಯ ಅವ್ರನ್ನ ಅಥವಾ ತಾರಮ್ಮನ? ನಾನು 18 ವರ್ಷದ ಹಿಂದೆ ಬೆಂಗಳೂರಿಗೆ ಅಂತ ಬಂದಾಗ ಕೆಲ್ಸಕ್ಕೆ ಅನ್ನೋ ಒಂದು ಕಾರಣಕ್ಕೆ ಸುವರ್ಣ ನ್ಯೂಸ್ ನಾನು ಹೋಗಿ ಅಟೆಂಡ್ ಮಾಡಿದೆ. ಆ ಟೈಮಲ್ಲಿ ಚಲವಿನ ಚಿತ್ತಾರ ತುಂಬಾ ಫೇಮಸ್ ಆಗಿತ್ತು. ಹೌದು. ಅದೇನೋ ಬಹುಶಃ ಈ ತರ ದೀಪಾವಳಿ ಕಾರ್ಯಕ್ರಮನೋ ಯಾವುದಕ್ಕೂ ಅಷ್ಟೊಂದು ನಂಗೆ ನೆನಪಾಗ್ತಿಲ್ಲ. ಅವ್ರ ಅಮ್ಮ ಮತ್ತೆ ಅವರು ಬಂದಿದ್ರು. ಆಗ ಅಮೂಲ್ಯ ಅವರು ಬಹುಶಃ SLC ಅಂತ ಅನ್ಸತ್ತೆ. ಆಗ ಬಂದಾಗ ನಾನು ಏನೋ ಪ್ರೋಗ್ರಾಮ್ ಸಲುವಾಗಿ ಚಾನಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಅಷ್ಟೇ ನಾನು ಅವ್ರನ್ನ ನೋಡಿದ್ದೆ. ಅದ್ರ ಹೊರತು ನಾನು ಅವರನ್ನ ಯಾವತ್ತೂ ಮೀಟ್ ಮಾಡಿಲ್ಲ. ಆ್ಯಂಡ್ ಗೊತ್ತಿತ್ತು, ನಾನು ಒಂದಿಷ್ಟು ಇಂಟರ್ವ್ಯೂನ ನೋಡಿದ್ದೆ. ಹೌದು. ಆ್ಯಂಡ್ ಒಂದು ಮುಗ್ಧ ಮನಸ್ಸಿನ ಕ್ಯೂಟ್ ಹುಡುಗಿ ಅಂತಾರಲ್ಲ ಆ ಥರ. ಓಕೆ. ನನ್ಗೆ ಇನ್ನೊಂದು ವಿಚಾರ ನಿಮ್ ಬಗ್ಗೆ ಗೊತ್ತಾಗಿದ್ದು, ನೀವು ಕೂಡ ಆಂಕರ್ ಜೊತೆಗೆ ಜರ್ನಲಿಸಂ ಮಾಡಿದಿರಿ ಅಂತ ಹೇಳಿ. ಸೊ ಮೀಡಿಯಾ ಯಾಕೆ ಕೈ ಹಿಡಿಲಿಲ್ವಾ ಹೇಗೆ ಅಂತ? ಹಾ, ಅದಕ್ಕೂ ಬರ್ತೀನಿ. ಐ ನೋ ಹೌದು. ಐ ನೋ ಯುವರ್ ಜರ್ನಿ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನನ್ನ PUC ಮುಗಿದ ನಂತರ ಹಾ. ನಾನು ತುಂಬಾ ಇಷ್ಟಪಟ್ಟು ನಮ್ಮಪ್ಪನ ಹತ್ರ ಹಠ ಮಾಡಿ, ಇಲ್ಲ ಅವ್ರಿಗೆ ನಾನು ಮತ್ತೆ ಪುನಃ ನಂದು PUC ತನಕ ಆರ್ಟ್ಸ್ ಆಗಿತ್ತು. ಸೊ ನೀನು ಕಂಟಿನ್ಯೂ ಮಾಡು, ನೀನು ಅದರಲ್ಲೇ IAS ಆಫೀಸರ್ ಆಗ್ಬೋದು. ಅಯ್ಯೋ, IAS ಆಫೀಸರ್ ತನಕ ಅಂತೆಲ್ಲ ನಮ್ಮ ಅಪ್ಪಂದು ಅಲ್ಲಿ ಅಷ್ಟೊಂದೆಲ್ಲ ಯೋಚನೆ ಮಾಡ್ಬಿಟ್ಟಿದಾರ ನಾವು ಅಪ್ಪ ಅಂತೆಲ್ಲ. ಸೊ ನನ್ಗೇನೋ ಗೊತ್ತಿಲ್ಲ, ಆ ಜರ್ನಲಿಸಮ್ ಅನ್ನೋದು ಒಂಥರ ಒಡನಾಟ ಅನ್ಸತ್ತೆ. ಅಂದ್ರೆ ನನಗೆ ಯಾವಾಗ್ಲೂ ಪೇಪರ್ ಓದ್ತಿದೆ, ತುಂಬಾ ಮ್ಯಾಗಝಿನ್ಸ್ ಓದ್ತಿದೆ. ಬಹುಶಃ ಅದು ನಂದು ಶುರುವಾಗಿದ್ದ ಜರ್ನಿನೇ 10th ವಯಸ್ಸಲ್ಲ, ಅಂದ್ರೆ 10ನೇ ವಯಸ್ಸಿಗೆ ಶುರುವಾಯ್ತು. ಸೊ ಹಂಗಾಗಿ ಅನ್ಸತ್ತೆ, ಓಕೆ, ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಬೆಳೆಯೋದಕ್ಕೆ ಅದು ಒಂದು ಕಾರಣ. ಕವನ ಬರೀತಿದ್ದೆ. ಆಮೇಲೆ ಈ ಥರದ್ದೆಲ್ಲ ಸಲುವಾಗಿಲ್ಲ, ನಾನು ಜರ್ನಲಿಸಮ್ ಮಾಡಿದ್ರೆ ಓಕೆ ನನಗೆ ಈ ಥರ ರೈಟಿಂಗ್ ಸ್ಕಿಲ್ ಕಂಟಿನ್ಯೂ ಆಗ್ಬೋದು, ಇಲ್ಲ ಪ್ರಿಂಟ್ ಮೀಡಿಯಾ ಹೋಗ್ಬೋದು, ಅಥವಾ ಏನೋ ಒಂದು ಮಾಡ್ಬೋದು ಅನ್ನೋದು ಅದು ಕಂಟಿನ್ಯೂ ಮಾಡಿದೆ. ಒಂದು ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಯಿತು. ಆದರೆ ಜರ್ನಲಿಸಮ್ ಅಂದ ತಕ್ಷಣ ನಿಮಗೆ ಡಿಗ್ರಿಯಲ್ಲಿ ಅದು ಒಂದೇ ಸಬ್ಜೆಕ್ಟ್ ಇರಲ್ವಲ್ಲ, ಇನ್ನೂ ಸುತ್ತು ಬಳಸಿ ಒಂದು 5-6 ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ಒಂದು ಸಬ್ಜೆಕ್ಟ್ ಡುಮ್ಕಿ ಹೊಡೆದಿತ್ತು. ಕ್ಯಾಂಪಸ್ ಸೆಲೆಕ್ಷನ್ ಆದರೂ ನನಗೆ ಆಗಲಿಲ್ಲ. ಅಂದರೆ ಅವ್ರೇನು ಹೇಳಿದ್ರು, ನಿಮ್ಮ ಕಾನ್ವೊಕೇಶನ್ ಬೇಕಾಗತ್ತೆ, ಸೊ ನೀವು ಜರ್ನಲಿಸಮ್ ಅಂದ ತಕ್ಷಣ ಸೊ ಅದು ಒಂದರಲ್ಲೇ ನಾವು ಮಾಡ್ಕೊಳಕ್ಕಾಗಲ್ಲ, ಕಾನ್ವೊಕೇಶನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಹಾಗೂ 1 ವರ್ಷ ಟೈಮ್ ಕೊಟ್ಟರು. ಸೊ ನಾನು ಈ ಕೆಲಸದ ನಡುವೆಯಲ್ಲಿ ಪಾಸ್ ಮಾಡ್ಕೊಳಕ್ಕಾಗಲಿಲ್ಲ. ಹಂಗೂ ಹೆಂಗೋ ಒಂದಿಷ್ಟು ಪಾಸ್ ಆಯಿತು. ಒಂದು 2-3 ಚಾನಲಲ್ಲಿ ಇಂಟರ್ನ್ಶಿಪ್ ಅಂತ ಮಾಡಿದೆ. ಸೊ ಯಾಕೋ ವರ್ಕ್ ಆಗಲ್ಲ ಅಂತ ಅನ್ನಿಸ್ತು. ಆದರೆ ನನಗೆ ಆ್ಯಂಕರಿಂಗೇ ಬೇಕಿತ್ತು, ನನಗೆ ಡೆಸ್ಕ್ ವರ್ಕ್ ಬೇಡ್ದಾಗಿತ್ತು. ಆಮೇಲೆ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ರಿಪೋರ್ಟಿಂಗೇ ಬೇಕಾಗಿತ್ತು. ಆ ಮೈಕ್ ಹಿಡ್ಕೊಂಡು ನೀವು ಹೊಸ ಹೊಸ ವಿಷಯಗಳು ಹಿಂದೆ ಅಯ್ಯೋದಿದೆಯಲ್ಲ, ಅದೊಂಥರ ಮಜಾ ಕೊಡ್ತಿತ್ತು. ಬಟ್ ನಂಗೆ ಸಿಗಲಿಲ್ಲ ಅದು. ಅದೇ ಟೈಮಲ್ಲಿ ರಿಸೆಷನ್ ಅಂತ ಬಂದಿತ್ತು ಕೆಲಸದ್ದು. ಸೊ ಇರೋರ್ನೇ ತೆಗಿತಾ ಇದ್ರು. ಬಹುಶಃ ಆ ಕಾರಣದಿಂದನೂ ಇರಬಹುದು ಅನ್ಸುತ್ತೆ, ಹೊಸೊಬ್ರಿಗೆ ಕೆಲಸದ ಕೊರತೆ ತುಂಬ ಆಯಿತು ನಾನು ಬಂದಿರುವಂಥ ಪೀರಿಯಡಲ್ಲಿ, ಅಂದರೆ 2008ಅಲ್ಲಿ. ಸೊ ಹಾಗಾಗಿ ಇದ್ಯಾಕೋ ಬರಲ್ಲ ನನಗೂ ಜರ್ನಲಿಸಮ್ಗೂ ಭಾರಿ ಕಷ್ಟ ಇದೆ ಅಂತ ಹೇಳಿ ನಾನು ಥಿಯೇಟ್ರಲ್ಲಿದೆ, ಅಭಿನಯ ತರಂಗ ಅಂತ ಒಂದು ಥಿಯೇಟರ್ ಇದೆ, AS ಮೂರ್ತಿ ಅವ್ರದ್ದು. ಸೊ ನನ್ನ ಅಕ್ಕ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ ಅವ್ರ ಜೊತೆ ಮಾತಾಡಿ ನನ್ನ ನಾಟಕದ ಕ್ಲಾಸ್ಗೆ ಅಂತ ಜಾಯಿನ್ ಮಾಡಿದ್ದು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಂತ. ಸೊ ನಾಟಕ ಮಾಡ್ತಾ ಮಾಡ್ತಾ ಅಲ್ಲಿ ಮಾತ್ರ ಇದೆ, ಯಾವುದೋ ಒಂದು ರಾಷ್ಟ್ರೋತ್ಥಾನ ಪರಿಷತ್ ಅಂತ ಹೇಳಿ ಅಲ್ಲೊಂದು ಮ್ಯಾಗಝಿನ್ ಬರುತ್ತೆ, ಉತ್ಥಾನ ಅಂತ. ಓಕೆ. ಒಂದು ಪ್ರಿಂಟ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಆ್ಯಕ್ಟಿಂಗ್ ಟ್ರೈ ಮಾಡ್ಬೇಕಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ಬಟ್ ಆರ್ಟಿಸ್ಟ್ ಆಗಬೇಕನ್ನೋ ಕನಸು ಸಿಕ್ತು ಅಷ್ಟೇ, ಬಟ್ ಆಗ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಒಂದಿನ ಬಂದಾಗ ಹೇಳಿದ್ರು, ಬಹುಶಃ ದಿನೇಶ್ ಬಾಬು ಅಂತ ಅನ್ಸತ್ತೆ ಅವರು, ಹಾಗೆ ಅಲ್ಲಿ ಒಂದೊಂದು ದಿನದ ಒಂದೊಂದು ಕ್ಲಾಸ್ ಒಬ್ಬೊಬ್ರಿಗಿರುತ್ತೆ, ನಿಮ್ಮ ಕನ್ನಡ ತುಂಬ ಚೆನ್ನಾಗಿದೆ, ನೀವು ಯಾಕೆ ಟ್ರೈ ಮಾಡಬಾರ್ದು ಸೀರಿಯಲ್ ಟ್ರೈ ಮಾಡ್ಬಾ ಅಂದೆ. ನಾನಾ ಆಕ್ಟಿಂಗ್ ಸಿಗ್ಬೇಕಲ್ವಾ? ಸೊ ನಾಟಕ ಡಿಫ್ರೆಂಟ್, ನಿಮಗೆ ನಾಟಕ ಅನ್ನೋದೇ ಡಿಫ್ರೆಂಟು, ಸೀರಿಯಲ್ ಅನ್ನೋದೇ ಡಿಫ್ರೆಂಟು, ಸಿನಿಮಾ ಅನ್ನೋದೇ ಡಿಫ್ರೆಂಟು, ರಿಯಾಲಿಟಿ ಶೋ ಅನ್ನೋದೇ ಡಿಫ್ರೆಂಟು. ನಾನು ಹೆಂಗೆ ಮಾಡೋಕ್ಕಾಗತ್ತೆ ನೋಡೋಣ, ಅಂದರೆ ಅಷ್ಟೊಂದೇನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಹೊಸದೊಂದು ಸೀರಿಯಲ್ ಬರ್ತಿದೆ ಅಂತ ಎಲ್ಲೋ ಒಂದು ಕಡೆ ಮಾಹಿತಿ ಸಿಕ್ತು. ಹೋಗಿ ಆಡಿಷನ್ ಅಟೆಂಡ್ ಮಾಡಿದಾಗ ಅದು ನನ್ನ ಅಕ್ಕನ ಮನೆನೇ ಆಗಿತ್ತು, ಕೋಟೆಗದ್ದೆ ಅಂತ ತೀರ್ಥಹಳ್ಳಿಲಿ.
ನೈಟ್ ಚಾನಲಿಂದ ಮೆಸೇಜ್ ಬಂತು, ಇಲ್ಲ ನೀವು ಮತ್ತೆ ರಿಜೆಕ್ಟ್ ಆಗಿದ್ದೀರಾ, ಬೇಡ ಅಂತೇಳಿ. ಅಲ್ಲಿಂದ ನಾನು ಬೆಂಗಳೂರು ಬಂದೆ. ಅಷ್ಟೊಳಗಡೆ ನಾನು ಎಲ್ಲ ಕೆಲಸನೂ ಕೈ ಬಿಟ್ಬಿಟ್ಟಿದ್ದೆ ನಾನು. ಓಕೆ ಫೈನ್, ನಾನು ಆರ್ಟಿಸ್ಟ್ ಆಗ್ತಿದ್ದೀನಿ ಅನ್ನೋ ಕಾರಣಕ್ಕೆ. ಸೊ ಗೊತ್ತಿಲ್ಲ, ಈ ಪಾರ್ವತಿ ಪರಮೇಶ್ವರ ಪಾಂಡುರಂಗ ವಿಠಲ ಅಂತ ಒಂದು ಜೀ ಕನ್ನಡದಲ್ಲಿ ಬರ್ತಿತ್ತು. ಒಂದು ಗೆಸ್ಟ್ ರೋಲಿಗೆ ಮತ್ತೆ ಇನ್ವೈಟ್ ಮಾಡಿದ್ರು. ಹೋಗಿ ಮಾಡಿದೆ. ಸೊ ಇಲ್ಲ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ರು. ಓ ಹೌದಾ, ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಇನ್ನು ವೀಕ್ಗೆಲ್ಲ ಸಿಂಧೂರ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಅಲ್ಲೊಂದು ಲೀಡ್ ಕ್ಯಾರೆಕ್ಟರ್ ಬೇಕಾಗಿತ್ತು 2010 ಹೋಗಿ ಅಟೆಂಡ್ ಮಾಡಿದೆ. ಫಸ್ಟ್ ಅಟೆಂಪ್ಟಲ್ಲೇ ಸೆಲೆಕ್ಟ್ ಆಯಿತು. ಸೊ ನನ್ನ ಜರ್ನಿ ಆ್ಯಂಡ್ ನನ್ನ ಕೆರಿಯರ್ ಎರಡೂ ನನಗೆ 2010 ಶುರುವಾಯಿತು. ಅಲ್ಲಿಂದ ನೀವು ಆಕ್ಟ್ರೆಸ್ ಹೌದು ಹಾಗೆ. ಆಲ್ಮೋಸ್ಟ್ ನಾನು ಅಲ್ಲಿಂದ ನನ್ನ ಜರ್ನಿ ಶುರು ಮಾಡಿದಳು. 2019 ತನಕನೂ ನಾನು ತಿರುಗಿ ನೋಡಿದ ದಿನಾನೇ ಇಲ್ಲ. ವಿತ್ ಡಬ್ಬಿಂಗ್ ಆ್ಯಂಡು ಸಿನಿಮಾ ಅಂತ ನಾನು ತುಂಬ ಮಾಡಿಲ್ಲ, ಆಸಕ್ತಿನೂ ಇರಲಿಲ್ಲ. ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತೀನಿ, ಮಾಡೋದಕ್ಕೆ ಇಷ್ಟಪಡಲ್ಲ. ಗೊತ್ತಿಲ್ಲ, ನನಗಿರೋ ಕೆಲವೊಂದಿಷ್ಟು ಅಸಂಪ್ಷನ್ ಅಂತ ಅನ್ಸುತ್ತೆ. ಆರ್ಟ್ ಮೂವಿಗಳನ್ನು ಲೈಕ್ ಮಾಡ್ತೀನಿ. ಅದೇ ಅಲ್ಲಿಂದ ಜರ್ನಿ ಕಂಟಿನ್ಯೂ ಆಯ್ತಾ ಹೋಯ್ತು. ಸೀರಿಯಲ್ ಅಂದ್ರೆ ಈಗ ಆಕ್ಟ್ ಮಾಡಕ್ಕೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದ, ಅಥವಾ ಇಲ್ಲ ನಾನು ಇಂಟೆನ್ಷನಲಿ ನಾನು ಒಳ್ಳೆ ಆಕ್ಟ್ರೆಸ್ ಆಗ್ಬೇಕು ಅನ್ನುವಂತ ಇಲ್ಲ, ನನಗೆ ಬಹುಶಃ ನಾನು ಆಕ್ಟರ್ ಆಗ್ಬೇಕಂತ ಬಂದೋಳಲ್ಲ. ನಾನು ಬಂದಿದ್ದೆ ನಾನು ಇಷ್ಟಪಟ್ಟು ಜರ್ನಲಿಸಮ್ ಮಾಡಿದೋಳು. ಸೊ ನನಗೆ ಆಂಕರಿಂಗೇ ಬೇಕಿತ್ತು. ಅದೇ ಎಲ್ಲರೂ ನನಗೆ ಬಹುಶಃ ಮುಂಚೆಯಿಂದ ತಲೆಯಲ್ಲಿ ಹೇಳ್ಬಿಟ್ಟಿದ್ರು ನನಗೆ. ನಾನು ಓದೋ ಟೈಮಲ್ಲೂ ಕೂಡ ಇಲ್ಲ ನೀನು ಬೇಕಂದ್ರೆ ತುಂಬಾ ಜನ ಅಕಾರ ಹಕಾರ ತಪ್ಪಿರುತ್ತೆ, ಅಲ್ಪಪ್ರಾಣ ಮಹಾಪ್ರಾಣ ತಪ್ಪಿರುತ್ತೆ, ರಾಂಗ್ ಪಾಸಸ್ ಕೊಡ್ತಾರೆ, ತಪ್ಪಾಗಿ ಓದ್ತಿರ್ತಾರೆ. ನನಗೆಲ್ಲಾರ್ದು ಒಂದೇ ನ್ಯೂಸು ಇಲ್ಲ. ಆಮೇಲೆ ಅಲ್ಲೆಲ್ಲ ಆ್ಯಂಕರಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ. ನಾನು ಕಾಲೇಜ್ ಡೇಸ್ಗಳಲ್ಲಿ NSS ಅಟೆಂಡ್ ಮಾಡ್ತಿದ್ದೆ, ಆಮೇಲೆ ಏನೋ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ದೆ, ನಾನೇ ಆ್ಯಂಕರು. ಸೊ ಹಾಗಿದ್ದಾಗ ಹೌದಾ ನಾನು ಆ್ಯಂಕರಿಂಗ್ ಚೆನ್ನಾಗಿ ಮಾಡ್ತೀನಿ, ಯಾಕೆ ಟ್ರೈ ಮಾಡಬಾರ್ದು, ಅದೆಲ್ಲ ಬಹುಶಃ ನನ್ನ ತಲೆಯಲ್ಲಿ ಕೂತಿದ್ರಿಂದ ನಾನು ಆ್ಯಂಕರೇ ಆಗಬೇಕು ನನ್ನ ಮೈಂಡ್ ಸೆಟ್ ಆಗಿಬಿಟ್ಟಿತ್ತು. ಸೊ ಸಿಗಲಿಲ್ಲ ನನಗಿಲ್ಲಿ. ಆ್ಯಂಕರಿಂಗ್ ಸಿಗಬಾರ್ದು ಅಂತಲ್ಲ, ತುಂಬ ಅಟೆಂಡ್ ಮಾಡಿದ್ದೆ. ಸುವರ್ಣ ನ್ಯೂಸ್ ಆಗಿರ್ಬೋದು, TV9 ಆಗಿರ್ಬೋದು. ಎಲ್ಲರಿಗೂ ಕಾಡ್ತಾ ಇದ್ದಿದ್ದು ನನ್ನ ವೆಯ್ಟ್ ತುಂಬಾ ಸಣ್ಣ. ಒಳ್ಳಗಿದ್ರಿ, ಈಗಲೇ ಸಣ್ಣ, ಇನ್ನು ಅವಾಗಿನ್ನೂ ಸಣ್ಣ. 35-37 ನಾನು ವೆಯ್ಟ್ ಆ ಏಜ್ಗೆ. ಸೊ ಅವ್ರಿಗೆ ಹೇಳೋದು, ಕಾಣಿಸುತ್ತೆ. ನಿಮ್ಗೆ ಬ್ಲೇಸರ್ ಹಿಡಿದು ಹೊಲ್ಸೋದ್ರೂ ವೆರಿ ಟ್ರೂ. ತುಂಬಾ ಕಷ್ಟ ಆಗತ್ತೆ. ನೀವು ಆನ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಹೌದು. ನಿಮ್ಮ ವಾಯ್ಸ್ ಮಾತ್ರ ಹುಡುಕ್ಬೇಕು ನಾವು, ನೀವ್ ಎಲ್ಲಿದ್ದೀರಾ ಅಂದ್ರೆ. ವಾಯ್ಸ್ ಒಂದೇ ಜೋರಾಗಿ ಕೇಳಿಸ್ತಾ ಇದೆ. ಇದನ್ನ ಕೇಳಿ ಕೇಳಿ ಒಂದು ಲೆವೆಲಲ್ಲಿ ನಾನು ಊತಾಗ್ಬಿಟ್ಟಿದೆ ನಾನು. ಸೊ ನನಗೆ ಅಲ್ಲಿ ಕೈ ಹಿಡಿದಿದ್ದೆ ನನ್ನ ಆಕ್ಟಿಂಗ್ ಕೆರಿಯರ್. ನಾನು ಅದು ಕೂಡ ಹೋಗಿ ಸುಮ್ಮನೆ ಆಡಿಷನ್ ಅಟೆಂಡ್ ಮಾಡಿದ್ದು, ಸಿಂಧೂರ ಅನ್ನೋ ಸೀರಿಯಲ್. ಓಕೆ ಸಿಕ್ಕರೆ ಸಿಗ್ಲಿಲ್ಲ ಅಂದ್ರೆ ಓಕೆ ನಾನು ಮತ್ತೆ ನನ್ನ ಜರ್ನಲಿಸಮ್ ಫೀಲ್ಡಲ್ಲೇ ಡೆಸ್ಕ್ ವರ್ಕಲ್ಲೇ ಕಂಟಿನ್ಯೂ ಮಾಡೋಣ ಅಂತೆಲ್ಲ ಇತ್ತು. ಬಟ್ ಗೊತ್ತಿಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನೋ ಹಂಗೆ ಇಷ್ಟ ಆಗ್ತಿತ್ತು. ಬಟ್ ಸಾಧ್ಯ ಅನ್ನೋದು ಮಾತ್ರ ನನ್ನ ಮನಸ್ಸಲ್ಲಿ ಕ್ವೆಶ್ಚನ್ ಇತ್ತಷ್ಟೇ. ಬಟ್ ಸಿಕ್ತು. ಅದಾಗ್ತಿದ್ದಂಗೆ ನನ್ನ ಕೆರಿಯರ್ ಶುರುವಾಗಿದ್ದು. ಬ್ಯಾಕ್ ಟು ಬ್ಯಾಕ್ ನಾನು ಸೀರಿಯಲ್ ಮಾಡ್ತಾನೆ ಹೋದೆ. ಹೌದು. ಸೊ ಎಲ್ಲೂ ನಾನು ತಿರುಗಿ ನೋಡ್ಲಿಲ್ಲ. ನಂದು ನಾಟಕದ ಶಾಲೆ ಕೂಡ ಅರ್ಧಕ್ಕೆ ಡ್ರಾಪ್ ಔಟ್ ಆಯ್ತು. ಅಷ್ಟೊತ್ತಿಗೆ ಒಂದು ಸೀರಿಯಲಲ್ಲಿ ಕರೆದು ಡಬ್ಬಿಂಗ್ ಮಾಡಿಸಿದ್ರು. ಸೊ ಬೇರೆಯವರು ಕೊಡಿಸಿದ್ರು. ಅವ್ರು ಹೇಳಿದ್ರು ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ, ವೇರಿಯೇಷನ್ಸ್ ಕೊಡ್ತೀರಾ, ಸೊ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ಡಬ್ಬಿಂಗ್ ಕೆರಿಯರ್ ಕೂಡ ಕಂಟಿನ್ಯೂ ಆಗೋಯ್ತು. ಸೂಪರ್. ಇನ್ನು ಅಶ್ವಿನಿ ನಕ್ಷತ್ರದಲ್ಲಿ ನೀವು ಮಾಡಿದಂತಹ ಪಾತ್ರ ಸಿಕ್ಕಾಪಟ್ಟೆ ಫೇಮಸ್. ಹೌದು. ಅಂಡ್ ಎಲ್ಲರೂ ಫೇವ್ರೇಟ್ ಕೂಡ ಹೌದು, ಬೈಕೊಂಡಿದ್ದಾರೆ ಕೆಲವರು. ಹೌದು ನಿಜ. ಅಂದ್ರೆ ಸಿಕ್ಕಾಪಟ್ಟೆ ಸೀರಿಯಲ್ಸ್ ನನಗೆ ಆತರ ಕೊಡ್ತು ಇಲ್ಲ ಅಂತಲ್ಲ. ಆ ಪೀರಿಯಡ್ ಅಲ್ಲಿ ಸುವರ್ಣ ಅಷ್ಟು ರೆಕಗ್ನೈಸ್ ಆಗಿರ್ಲಿಲ್ಲ. ಹೌದು. ಆದ್ರೆ ಆ ತಕ್ಕಮಟ್ಟಿಗೆ ಆ ಸೀರಿಯಲ್ ಓಡ್ತಾ ಇತ್ತು ಸಿಂಧೂರ ಅನ್ನೋದು. ಎಲ್ಲೋ ಒಂದ್ ಕಡೆ ರೆಕಗ್ನೈಸ್ ಮಾಡ್ತಿದ್ವು. ಆಮೇಲೆ ಬಂಗಾರ ಮಾಡ್ತಾ ಇದ್ದೆ. ಬಂಗಾರ ಅಂತೂ ಆಲ್ಮೋಸ್ಟ್ ಸೂರ್ಯ ಟಿವಿಲಿ, ಯಾಕಂದ್ರೆ ಎಲ್ಲ ಸೀನಿಯರ್ ಆರ್ಟಿಸ್ಟ್. ಸೊ ನಾನೇ ನೋಡ್ತಾ ಇದ್ದೆ. ಸೊ ನಾನು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂದಾಗ ನಂಗೆ ತುಂಬಾ ಖುಷಿ ಕೊಡ್ತಿತ್ತು. ಸೊ ಅಲ್ಲಿ ಕೂಡ ತುಂಬಾ ರೆಕಗ್ನೈಸೇಷನ್ ಸಿಕ್ತು. ಇದು ಯಾಕೆ ಒಂದೇ ಸಲ ನನಗೆ ಸಿಕ್ತು ಅಂದ್ರೆ, ಅಷ್ಟು ಮಾಡಿರೋ ಸೀರಿಯಲ್ ಒಂದು ಸೀರಿಯಲ್ಗೆ ಸಮ ಆಗೋಯ್ತು ಅಂತ ಹೇಳಿದ್ರೆ, ಅದೇ ಟೈಮಲ್ಲಿ ಬಿಗ್ ಬಾಸ್ ಬಂದಿತ್ತು. ಆ್ಯಂಡ್ ಒಂದು ಹೊಸ ಕಾನ್ಸೆಪ್ಟ್ ಆಗಿತ್ತು ಆ ಚಾನಲ್ಗೂ ಕೂಡ. ಒಂದು ಹಿಂದಿ ಸೀರಿಯಲ್ನ ತಂದು ರಿಮೇಕ್ ಮಾಡೋದು ತುಂಬಾನೇ ದೊಡ್ಡ ವಿಷಯ ಅದು. ಅಲ್ಲಿಂದ ಇಲ್ಲಿಗೆ ಅನುಕರಣೆ ಮಾಡೋದು ಅಂದ್ರೆ ಅಷ್ಟೊಂದು ಈಸಿ ಆಗಿರ್ಲಿಲ್ಲ. ಅದೇ ಥರ ನೀವು ಆರ್ಟಿಸ್ಟ್ಗಳನ್ನು ಹುಡುಕ್ಬೇಕು, ಅದಕ್ಕೆ ತಕ್ಕಂಗೆ ಪ್ರತಿಯೊಂದನ್ನು ಪ್ರಿಪೇರ್ ಮಾಡಿಕೊಂಡು ಅನುಕರಣೆ ಮಾಡೋದು ಕಷ್ಟ ಆಗಿತ್ತು. ಆ ಮೂಮೆಂಟಲ್ಲಿ ಈ ಕಾನ್ಸೆಪ್ಟು ನಮ್ಮ ಜನಕ್ಕೆ ತುಂಬಾನೇ ಹೊಸದಾಗಿತ್ತು. ಬಹುಶಃ ಅದು ಒಂದು ರೀಸನ್ ಅಂತ ಅನ್ಕೋತೀನಿ ನನಗೆ. ಅಂದ್ರೆ ಒಂದು ಒಳ್ಳೆ ರೀತಿಲಿ ಹೆಸರು ಕೊಡೋದಕ್ಕೆ ಬಹುಶಃ ಅದು ಕಾರಣ ಆಗಿರಬಹುದು. ಮೇ ಬಿ ಆ ಒಂದು ರೆಕಗ್ನೈಸೇಷನ್ ಇದೆ ಅಲ್ಲ, ಯಾವ ಲೆವೆಲ್ಗೆ ಅಂದ್ರೆ ಜನಗಳು ಆ ಪಾತ್ರದಲ್ಲಿ ಇಳಿದ್ಬಿಟ್ಟಿತ್ತು, ಇಳಿತಾ ಇದ್ರು. ತುಂಬಾ ಯಾವ್ದಾದ್ರು ಬಯಸ್ಕೊಂಡು ಇನ್ಸಿಡೆಂಟ್ ಇದೆನಾ? ಇದೆ ತುಂಬಾ ಇದೆ. ಹೆಂಗಾಗ್ತಿತ್ತು ಅಂದ್ರೆ, ನಮ್ ಸೀರಿಯಲ್ ಶೂಟಿಂಗ್ ನಡೀತಾ ಇದ್ದಿದ್ದು ದೇವರಾಜ್ ಹೌಸ್ ಅಂತ ಬಿಡದಿ ಹತ್ರ. ಅಲ್ಲಿ ಸುತ್ತಮುತ್ತ ಈ ಓಡಾಡೋರು ಯಾರಾದ್ರೂ ಬಂದ್ಬಿಡ್ರು, ಆ ಶೂಟಿಂಗ್ ಅಶ್ವಿನ್ ನಕ್ಷತ್ರ ಅಂತ ನೋಡೋಕ್ ಬಂದ್ಬಿಡೋರು. ಆಮೇಲೆ ಅಲ್ಲೇ ಓಡಾಡ್ಕೊಂಡಿರ್ತಿದ್ವಲ್ಲ, ಕರ್ಬಿಟ್ಟು ನಿಂಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ, ಆ ಹುಡುಗಿಗೆ ಅಷ್ಟೊಂದು ಗೋಳಾಯ್ಕೋತಿಯಾ, ಸ್ವಲ್ಪ ಯಾವಾಗ ಒಳ್ಳೆಯೊಳಾಗ್ತೀಯಾ, ನಾನು ಯಾವಾಗ ಒಳ್ಳೆಯೊಳಾಗ್ತೀನಿ ಅಂತ ನನ್ಗೆ ಹೇಗೆ ಗೊತ್ತಿರುತ್ತೆ, ಇದು ಕ್ಯಾರೆಕ್ಟರ್ ಇವ್ರು ಯಾಕೆ ಇಷ್ಟು ಪರ್ಸನಲ್ ಆಗಿ ತಗೊಂಡಿದ್ದಾರೆ, ನಾನು ಒಳ್ಳೆಯವಳಲ್ವಾ, ನಾನು ಎಷ್ಟೋ ಸಲ ರೇಗಿಸ್ತಾರೆ, ಹಂಗಾದ್ರೆ ನನ್ಗೆ ಒಳ್ಳೆಯವಳಲ್ಲ ಅಂತ. ಅಂದ್ರೆ ಆ ಥರ ಬೈಸ್ಕೊಂಡಿದ್ದಿದೆ. ಅದಾದ್ಮೇಲೆ ಸೀರಿಯಲ್ ಮುಗ್ದು ಮನೆಗೆ ಬಿಡೋ ಟೈಮಲ್ಲಿ ಈಗ ಅಲ್ಲಿ ಶೂಟಿಂಗ್ ಗಾಡಿಗಳು ನಮ್ಮನ್ನ ಡ್ರಾಪ್ ಮಾಡ್ತಿದ್ರಲ್ವಾ, ಈ ಸಿಗ್ನಲ್ ಅಲ್ಲಿ ಸಿಕ್ಕಾಗ ಹಿಂಗೆಲ್ಲ ಅಂದಿದ್ದಿದೆ. ಅಯ್ಯೋ ಇವ್ರು ಯಾಕೆ ಹಿಂಗೆಲ್ಲ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾರೆ
ಅಂತ ಹೇಳಿ ನಾನು ಎಷ್ಟೋ ಸಲ. ಬಟ್ ಆಮೇಲೆ ನಂಗೆ ಕೆಲವೊಬ್ರು ಹೇಳೋರು, ಇಲ್ಲ ನಿನಗೆ ಅವ್ರು ಬೈತಿದ್ದಾರೆ ಅಂದ್ರೆ ನಿನ್ನ ಪಾತ್ರ ಅವ್ರಿಗೆ ರೀಚ್ ಆಗಿದೆ ಅಂತ ಅರ್ಥ. ಆಮೇಲೆ ನಾನು ಅಷ್ಟೊಂದೆಲ್ಲ ಏನು ಡೀಪಾಗಿ ತಗೊಳ್ತಿರ್ಲಿಲ್ಲ, ಬಿಕಾಸ್ ಅಲ್ಲಿನ ಪಾತ್ರದಿಂದ ಅದನ್ನ ಅಲ್ಲಿಗೆ ಬಿಟ್ಟು ಬರ್ತಾ ಇದೆ. ಮನೆಗೆ ಬಂದಾಗ ನಾನು ಹೇಗೆ ಮನೇಲಿ ಇರಬೇಕು, ನನ್ನ ಡೈಲಿ ರೂಟೀನ್ ಹೇಗಿರ್ತಿತ್ತು ಅದೇ ಪ್ರಕಾರವಾಗಿ ಎಲ್ಲ ನಡೀತಿತ್ತು. ನಮಗೆ ಪ್ರಿಯಾ ಅವರು ಅಂದ ತಕ್ಷಣ ನೆನಪಾಗದೆ ಅಶ್ವಿನಿ ನಕ್ಷತ್ರದಲ್ಲಿ ಮಾಡಿರುವಂತಹ ವಿಲನ್ ಕ್ಯಾರೆಕ್ಟರ್, ಹೌದು. ಆ ವಿಲನ್ ಫೇಸ್ ನೆನಪಾಗುತ್ತೆ, ಆ ಎಕ್ಸ್ಪ್ರೆಷನ್ಸ್ ಅದೆಲ್ಲ ನಾನು ಹೌದು, ಹೌದು. ಇದರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿದಾಗೂ ನೋಡ್ತಾ ಇದ್ದೆ ನಾನು. Okay. ಆ, ಹೆಂಗೆ ನೀವು ಅದಕ್ಕೆಲ್ಲ ಹಿಂಗೆ ಟ್ರೈನ್ ಅಪ್ ಏನಾದ್ರು ಆಗಿದ್ರ? ಆ ಥರದ್ದೆಲ್ಲ ಏನೂ ಇಲ್ಲ. ನನ್ನ ಕೆರಿಯರ್ ಶುರುವಾದ ದಿನದಿಂದನೂ ನಾನು ಪ್ಲೇ ಮಾಡಿದ್ದೆ ನೆಗೆಟಿವ್ ರೋಲ್ ನನ್ನ ಫಸ್ಟ್ ಸೀರಿಯಲಲ್ಲಿ. ಸೊ ಆ ಮಟ್ಟಕ್ಕಿಂತ ಆಕ್ಟಿಂಗ್ ನಂದು ಇಂಪ್ರೂವ್ಮೆಂಟ್ ಇರಲಿಲ್ಲ, ಬಿಕಾಸ್ ನಾನು ಥಿಯೇಟರ್ ಕೂಡ ಅರ್ಧಕ್ಕೆ ಬ್ರೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಓಕೆ, ಒಂದು ನೆಗೆಟಿವ್ ಅಂದರೆ ಹಿಂಗೆ ಮಾಡಬೇಕು ಅಂತ ಒಂದು ಸೆಕೆಂಡ್ ಸೀರಿಯಲಿಂದ ನನಗೆ ಗೊತ್ತಾಗ್ತಾ ಹೋಯ್ತು. ಆ್ಯಂಡ್ ನಾನು ಅಲ್ಲಿ ತನಕ ಮಾಡಿದ್ದು ಅರ್ಧ ಪಾಸಿಟಿವ್ ಅರ್ಧ ನೆಗೆಟಿವ್ ಹಂಗೆ ಆಗ್ತಿತ್ತು, ಇಲ್ಲ ಕಂಪ್ಲೀಟ್ ನೆಗೆಟಿವ್ ಆಗ್ತಿತ್ತು. ನನಗೆ ಪಾಸಿಟಿವ್ ರೋಲ್ ಸಿಕ್ಕಿದ್ದು ಸ್ವಲ್ಪ ರೇರೆ. ಆಲ್ಮೋಸ್ಟ್ ನಾನು ಪ್ಲೇ ಮಾಡಿರೋಂತಹ ಎಲ್ಲ ಸೀರಿಯಲಲ್ಲೂ ಕೂಡ ನನ್ನ ನೆಗೆಟಿವ್ ರೋಲ್ ಅಂತಲೇ ಹೇಳ್ಬೋದು. ಅದು ಎಲ್ಲಾದ್ರೂ ಪಾಠ ನನಗೆ ಇಲ್ಲಿ ಒಂದು ಸೀರಿಯಲಲ್ಲಿ ಒಗ್ಗೂಡ್ಸ್ಕೊಂಡು ಮಾಡೋದು ಅಂತಾರಲ್ಲ, ನಂಗೆ ಅಲ್ಲಿ ಕಲ್ತಂಗಾಯ್ತು ಅಷ್ಟೇ. ಇನ್ನು ವಿಲನ್ ಪಾತ್ರ ಮಾಡ್ಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಇರುತ್ತೆ ಪ್ರಿಯ ಅವರೇ? ಯಾಕಂದ್ರೆ ನನಗೆ ಗೊತ್ತಿಲ್ಲ, ಇವಾಗೆಲ್ಲ ಒಂದ್ ಸ್ವಲ್ಪ ಜನ ಅಪ್ಡೇಟ್ ಆಗಿದ್ದಾರೆ, ಓಕೆ. ಅವಾಗೆಲ್ಲ ನಾನು ಕೆಲವ್ರದೆಲ್ಲ ಕೇಳಿದೀನಿ, ಒಡಿಯಾಕೆಲ್ಲ ಬಂದವ್ರೆ, ಹೌದು, ಕಲ್ಲೆಲ್ಲ ತೂರಾಡಿದ್ದಾರೆ ಅಂತ. ಹೌದು ಆ ಥರ ಎಲ್ಲ. ಏನೆಲ್ಲ ಚಾಲೆಂಜಸ್ ಇರುತ್ತೆ ಅಂತ? ಏನಕ್ಕೆ ಅಂದ್ರೆ ಈಗಿರೋ ಥರ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಬೂಮಿಂಗ್ ಅಲ್ಲಿ ಇರ್ಲಿಲ್ಲ. ಹೌದು. ಆಮೇಲೆ ಜನಗಳು ಅಷ್ಟು ಅಪ್ಡೇಟ್ ಇರ್ಲಿಲ್ಲ. ಅಪ್ಡೇಟ್ ಇರ್ಲಿಲ್ಲ. ಹೌದು. ಸೊ ನಿಮ್ಗೆ ಏನಂದ್ರೆ ಇವ್ರು ಮಾಡ್ತಿದ್ರೆ ಅವ್ರ ಪ್ರಕಾರ ಅವ್ರು ಕೆಟ್ಟವ್ರು. ನೀವು ನೆಕ್ಸ್ಟ್ ಪಾಸಿಟಿವ್ ಮಾಡಿಸ್, ಅವ್ರ ಪ್ರಕಾರ ನಿಮ್ ಪರ್ಸನಲ್ ಲೈಫ್ ಹೆಂಗಿದೆ ಗೊತ್ತಿಲ್ಲ, ಅವ್ರ ಪ್ರಕಾರ ಅವ್ರು ಕೆಟ್ಟವ್ರು. ಅದೇ ನೀವು ಪಾಸಿಟಿವ್ ಮಾಡೋರ್ ಲೈಫು ಹೆಂಗೆಂಗೋ ಇರುತ್ತೆ, ಹಿಂಗೋ ಇರ್ತಾರೆ, ಅವ್ರ ಪ್ರಕಾರ ಅವ್ರು ಒಳ್ಳೆಯವರು. ಆ ಥರ ಜನ ಜಡ್ಜ್ಮೆಂಟ್ ಮಾಡೋರು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನಿಮ್ಗೆ ಅಷ್ಟು ಈಸಿಯಾಗಿ ಸಿಕ್ತಿರ್ಲಿಲ್ಲ ಅವಾಗ. ಹೌದು. ಆಯ್ತಾ, ಚಾಲೆಂಜಸ್ ತುಂಬಾ ಇರ್ತಿತ್ತು. ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಅಂದಾಗ ನಿಮಗೆ ಭಾಷೆ ತುಂಬಾ ಸ್ಪಷ್ಟವಾಗಿ ವೇರಿಯಾಗಿ ಮಾತಾಡೋದು ಅದು ತುಂಬಾ ಚಾಲೆಂಜ್. ಸೊ ಪಾಸಿಟಿವ್ ಅಂದ್ರೆ ನಿಮಗೆ ಹತ್ಕೊಂಡು ಮಾತಾಡೋದು ಸಾಫ್ಟ್ ಆಗಿ ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ನೀವು ನೆಗೆಟಿವ್ ಅಂದಾಗ ನಿಮ್ಮ ಎವ್ರಿ ಡೇ ಲೈಫಲ್ಲೂ ನೀವು ಯಾವಾಗಲೂ ನೆಗೆಟಿವ್ ಆಗಿರೋದಿಲ್ಲ. ಯಾರೋ ನಿಮಗೆ ಬೈದಾಗ, ಮನೇಲಿ ಏನೋ ಜಗಳ ಆದಾಗ, ಅಕ್ಕಪಕ್ಕದವ್ರ ಜೊತೆ ಜಗಳ ಆದಾಗ, ಫ್ರೆಂಡ್ಸ್ ಜೊತೆ ಆದಾಗ ಮಾತ್ರ ನೀವು ರೌದ್ರಾವತಾರಕ್ಕೆ ತಾಳ್ತೀರಾ. ನಿಮ್ಮ ನೆಗೆಟಿವ್ ಶೇಡ್ನ ನೀವು ತೋರಿಸ್ತೀರಾ, ಕಣ್ಣು ದೊಡ್ಡದಾಗ್ಬಿಟ್ಟು ಮಾತಾಡೋದು, ನೀನ್ ಯಾಕೆ ಹಿಂಗೆ ಮಾಡಿದೆ ಅಂತ ಕ್ವೆಶ್ಚನ್ ರೈಸ್ ಮಾಡೋದು ಮಾಡ್ತೀರಾ. ಅದರ್ವೈಸ್ ನೀವು ಖಂಡಿತವಾಗ್ಲೂ ನಿಮ್ಮ ರಿಯಲ್ ಲೈಫಲ್ಲಿ ಯಾರೂ ನೆಗೆಟಿವ್ ಆಗಿ ಅಂದರೆ ಡೈಲಿ ನಿಮ್ಮ ರೋಲ್ನ ನೀವು ಪ್ಲೇ ಮಾಡ್ತಿರಲ್ಲ. ಸೊ ಸೀರಿಯಲ್ ಅಂದಾಗ ಮಾತ್ರ ನೀವು ಪ್ಲೇ ಮಾಡ್ತೀರಾ ಅಂದಾಗ ಒಂದಿಷ್ಟು ಬಾಡಿ ಲ್ಯಾಂಗ್ವೇಜ್ ಆಗಿರಬಹುದು, ನಿಮ್ಮ ಹುಬ್ಬಾಗಿರ್ಬೋದು, ಕಣ್ಣು ವೇರಿಯೇಷನ್ಸ್ ಆಗಿರ್ಬೋದು, ಆ ಥರದನ್ನ ಒಂದಿಷ್ಟು ಅನುಕರಣೆ ಮಾಡ್ತಿದ್ವಿ. ಸೊ ಹಿಂದೆ ಯಾರೋ ಮಾಡಿರ್ತಾರೆ, ಸೊ ಸಿನಿಮಾಗಳನ್ನ ನೋಡ್ತಿದ್ವಿ, ವಜ್ರ ಮುನಿ ಆಗಿರ್ಬೋದು, ಈ ಥರ ನೀವು ಎಕ್ಸ್ಪ್ರೆಷನ್ ಅಲ್ಲ. ನಾನು ಆಲ್ಮೋಸ್ಟ್ ಅವ್ರನ್ನ ತುಂಬ ಅನುಕರಣೆ ಮಾಡ್ತಿದ್ದೆ, ನೋಡ್ತಿದ್ದೆ. ಸೊ ಓಕೆ ಫೈನ್, ನೆಗೆಟಿವ್ ಅಂದರೆ ಮುಖನ ಸಿಂಡ್ರಿಸ್ಬೇಕು, ಕಣ್ಣು ದೊಡ್ಡದಾಗಿ ಮಾಡಬೇಕು. ಸೊ ಆಮೇಲೆ ಹಿಂದೆ ಒಂದಿಷ್ಟು ವಿಲನ್ಸ್ ಬರ್ತಿದ್ರು, ಕೂದಲು ತೊಗೊಂಡು ಹಿಂಗೆ ಮಾಡೋದು, ಅವ್ರಿಗೆ ಅವ್ರದ್ದೇ ಆದಂಥ ಒಂದಿಷ್ಟು ಮ್ಯೂಸಿಕ್ಗಳು ಹಾಕೋರು. ಈ ಥರದನ್ನ ಒಂದಿಷ್ಟು ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಇನ್ನೂ ಅಪ್ಡೇಟ್ ಆಗಿದ್ದಾರೆ ಆ್ಯಂಡ್ ಈಗ ಇನ್ನೂ ಇಂಪ್ರೂವ್ ಆಗಿದೆ. ಹೌದು. ಈಗ ಯಾಕೆ ಜನದ ದೃಷ್ಟಿಯಲ್ಲಿ ಯಾವ ಸೀರಿಯಲ್ಲು ವಾವಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾ ಇಂಪ್ರೂವ್ ಆಗಿದೆ. ಪ್ರತಿಯೊಬ್ಬರಿಗೂ ಪ್ಲಾಟ್ಫಾರ್ಮ್ ಅವರವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವರವರೇ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಆ ದಿನನಿತ್ಯ ನೀವು ಪ್ಲಾಟ್ಫಾರ್ಮಲ್ಲಿ ನೀವು ಪಾಸಿಟಿವ್ ಆಗೂ ಮಾಡ್ಬೋದು, ನೆಗೆಟಿವ್ ಆಗೂ ಮಾಡ್ಬೋದು, ಎರಡು ಮಿಕ್ಸ್ ಆಗಿ ಮಾಡ್ಬೋದು. ಈ ಥರದ್ದು ರೋಲ್ಗಳನ್ನ ನೀವೇ ಪ್ಲೇ ಮಾಡ್ತೀರಾ ಅಂದರೆ ನೀವು ಯಾವುದನ್ನ ಯಾಕೆ ವಾವ್ ಅಂತ ಮೆಚ್ಕೋತೀರಾ? ಹೌದು. ಅಲ್ವಾ? ಹಂಗಾಗ್ಬಿಡಿದೆ ಇವಾಗ, ಅಷ್ಟೇ ವ್ಯತ್ಯಾಸ.